ಪವರ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಹಲೋ ವೀಕ್ಷಕರೇ, ನಾನು ತನಿಷಾ ಕುಪ್ಪಂಡ. ಸನ್ ಪವರ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮಸ್ಕಾರ, ನಾನು ತನಿಷಾ ಕುಪ್ಪಂಡ. ಉಸಿರು ಅನ್ನುವಂತಹ ಒಂದು ಹಳ್ಳಿ ಸೊಗಡಿನ ಚಿತ್ರದ ಮುಹೂರ್ತ ಈಗಷ್ಟೇ ಆಯಿತು. ಇದರಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ಹಳ್ಳಿ ಸೊಗಡು ಅಂದಿದ ತಕ್ಷಣ ಒಂದು ಇನ್ನಸೆಂಟ್ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಪಾತ್ರದ ಹೆಸರು ಸುಗಂಧಿ ಅಂತ ಹೇಳಿ. ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ, ಒಂದು ಹಳ್ಳಿನಲ್ಲಿ ಬೆಳೆಯುವಂತಹ ಹುಡುಗಿ ಅಥವಾ ಹಳ್ಳಿನಲ್ಲಿ ಇರುವಂತಹ ಹುಡುಗಿ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಥವಾ ಅವಳ ಒಂದು ಕನಸು, ಹೆಣ್ಣು ಹಳ್ಳಿನಲ್ಲಿ ಹುಟ್ಟಿದ್ದಾಗ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಈ ಉಸಿರು ಚಿತ್ರದಲ್ಲಿ ನನ್ನ ಪಾತ್ರದ ಮೂಲಕ ನೀವೆಲ್ಲರೂ ನೋಡ್ಬೋದು. ಈಗಷ್ಟೇ ಮುಹೂರ್ತ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಮ್ಮ ಡೈರೆಕ್ಟರ್ ಹೆಸರು ಬಂದು ಲಿಂಗನ್ ಅಂತ ಹೇಳಿ. ಅವರು ತಮಿಳ್ ಮಾತಾಡೋದಾದರೂ ಕೂಡ ಕನ್ನಡದ ಮೇಲಿರೋ ಪ್ರೀತಿಯಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಗುಪ್ತಾ ಅವರು ನಮ್ಮ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿದ್ದಾರೆ. ಕ್ಯಾಮ್ರಾ ವರ್ಕ್ ಬಂದು ಶರಣ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಈ ಸಿನಿಮಾದ ಹೀರೋ ಆಗಿ ಮಿಸ್ಟರ್ ಆರ್ಯ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಪಾತ್ರ ಆ್ಯಕ್ಚುಲಿ ನನ್ನ ಪಾತ್ರಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ನನ್ನ ಒಂದು ಫೀಲಿಂಗ್. ಬಟ್ ಆದರೂ ಕೂಡ ಒಂದು ಹಳ್ಳಿ ಹೆಣ್ಮಗಳ ಕನಸು ಹೇಗಿರುತ್ತೆ, ಅವರ ಆಸೆ ಹೇಗಿರುತ್ತೆ, ಅವರ ಜೀವನ ಹೇಗಿದೆ, ಹೇಗಾಗಬೇಕು ಅಂತ ಅವರ ಆಸೆ ಪಡ್ತಾರೆ ಅನ್ನೋದೆಲ್ಲದನ್ನು ನಾವು ಈ ಸಿನಿಮಾದಲ್ಲಿ ಸುಗಂಧಿ ಪಾತ್ರದ ಮೂಲಕ ನೋಡ್ಬೋದು. ಓಕೆ, ಅಂದರೆ ಇಷ್ಟು ದಿನ ನೀವು ತನಿಷಾನ ಯಾವ ಯಾವ ಪಾತ್ರದಲ್ಲಿ ನೋಡಿದರೆ ಅದು ಯಾವುದೂ ಅಲ್ಲದೆ ಇರುವಂತಹ ಒಂದು ಹೊಸ ರೀತಿಯ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಈ ಥರದ್ದೊಂದು ಪಾತ್ರ ನನ್ನ ಓವರಾಲ್ ಕರಿಯರ್ನಲ್ಲಿ ನಾನೆಲ್ಲೂ ಮಾಡಿಲ್ಲ. ಸೀರಿಯಲಲ್ಲಾಗಿದ್ರೂ ಮಾಡಿಲ್ಲ, ಸಿನಿಮಾದಲ್ಲೂ ಕೂಡ ಮಾಡಿಲ್ಲ. ಮೊದಲನೇ ಬಾರಿಗೆ ಈ ಥರದ್ದೊಂದು ಪಾತ್ರ ಮಾಡ್ತಾ ಇದ್ದೀನಿ. ಐ ಥಿಂಕ್ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಅಂದರೆ ಈ ಪಾತ್ರಕ್ಕೆ ನಾವು ಹೇಗೆ ರೆಡಿ ಆಗಬೇಕು ಅಥವಾ ಯಾವ ರೀತಿಯ ಒಂದು ಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನು ಅವ್ರಿಗಿಂತ ಹೆಚ್ಚಾಗಿ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ಬಾರಿಗೆ ಈ ಥರದ್ದೊಂದು ಇನ್ನಸೆಂಟ್ ಪಾತ್ರ ಮಾಡ್ತಾ ಇದ್ದೀನಿ. ಪ್ಲಸ್ ನನಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಅಂತಂದರೆ ಅದು ನನ್ನ ಲೈಫ್ ಸ್ಟೈಲ್ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಗೆ ನನ್ನ ಜೀವನದಲ್ಲಿದ್ದೀನಿ ಆ ರೀತಿ ಅಲ್ವೇ ಅಲ್ಲ. ಒಂದು ಹೆಣ್ಣು ಮಗಳು ಹಳ್ಳಿಯಲ್ಲಿ ಹುಟ್ಟಿದ್ದಾಗ ಅವರ ಒಂದು ಪರಿಸ್ಥಿತಿ, ಅವರ ಒಂದು ಎನ್ವೈರ್ನ್ಮೆಂಟು, ಅವರ ಆ ಹಳ್ಳಿ ಜನರ ಮಧ್ಯೆ ಬದುಕ್ತಾ ಇರಬೇಕಾದ್ರೆ ಅವ್ರು ಹೇಗಿರ್ತಾರೆ, ಅಂದರೆ ತುಂಬ ಕ್ಯಾಶುವಲ್ ಆಗಿರೋರು ಹೇಗಿರ್ತಾರೆ. ಈಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿಟಿಯವ್ರಿಗಿಂತ ಹಳ್ಳಿಯವರೇನೆ ಜಾಸ್ತಿ ಫ್ಯಾಷನಬಲ್ ಆಗಿದ್ದಾರೆ. ಬಟ್ ಆ ಫ್ಯಾಷನಬಲ್ ಆಗೋದಕ್ಕೆ ರೀಸನ್ ಏನಿರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಈ ಪಾತ್ರದ ಮೂಲಕ ನಾವು ಒಂದಷ್ಟು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಪ್ರೀತಿ, ವಿಶ್ವಾಸ, ನಂಬಿಕೆ, ಧೈರ್ಯ, ಮರ್ಯಾದೆ ಇದೆಲ್ಲ ಹಳ್ಳಿಯವರಲ್ಲಿ ಎಷ್ಟಿರುತ್ತೆ ಆ್ಯಂಡ್ ಅದು ಹೇಗೆ ಬದಲಾಗುತ್ತೆ, ಯಾವ ರೀತಿಯಾಗಿ ಬದಲಾಗುತ್ತೆ. ಒಂದು ಹೆಣ್ಮಕ್ಳು ಅಂತಂದ್ಮೇಲೆ ಅವ್ರ ಹೆಜ್ಜೆನ ಕಂಡುಹಿಡಿಯೋಕ್ಕಾಗಲ್ಲ ಅಂತ ವರ್ಷಾಂಗಟ್ಲೆಯಿಂದ ಹೇಳ್ತಾನೆ ಬರ್ತಾ ಇದ್ದಾರೆ. ಅದು ಹೇಗಿರುತ್ತೆ ಅನ್ನೋದನ್ನು ನಾವೊಂದು ವಿಜುವಲ್ ಟ್ರೀಟ್ ಆಗಿ ಈ ಸಿನಿಮಾದ ಒಂದು ಸುಗಂಧಿ ಪಾತ್ರದ ಮೂಲಕ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸನ್ ಪವರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಕೆಟು ನನ್ನ ಸೀರೆಯನ್ನು ನಾನು ಸೆಳೆಯದಿದ್ದರೆ ದುಶ್ಯಾಸನನೇ ಅಲ್ಲ. ಇಂಗ್ಲಿಷ್ ಮಾತಾಡೋದಾ ಸರ್? ಎವಳ ಸರ್ இப்படி போதுமா சார்? ಅವ್ರಿಗೆ ಕಂಟ್ರಿಬ್ಯೂಷನ್ ಏನು ನಮ್ದೇ ಡೈಲಾಗ್ ಸರ್. ಸರ್ ನೆಕ್ಸ್ಟ್ ಏನಾ ಸರ್?